ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಫ್ರೆಂಡ್ಸ್, ಇವತ್ತು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ನೋಡಿ. ಇದು ಯಾವಾಗ ಫ್ಲಿಪ್ಕಾರ್ಟ್ ಹಾಲ್ ಮಾಡಿದ್ನಲ್ಲ ಅವಾಗ ತೊಗೊಂಡಿದ್ದಂಥ ಟಾಪ್ ಇದು. ಸೊ ಅದನ್ನೇ ಹಾಕೊಂಡಿದ್ದೀನಿ. ಆ್ಯಂಡ್ ಇಶಾನ್ ಕೂಡ ರೆಡಿ ಆಗಿದ್ದಾನೆ. ಇಶಾನ್ ಹಾಯ್ ಹೇಳು. ಸೊ ನಾವು ಏನಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತೀನಿ. ಇವತ್ತು ವೀಕೆಂಡು, ಸಂಡೇ ರಜಾ ಇರೋದ್ರಿಂದ ಹೊರಗಡೆ ಹೋಗೋಣ ಅಂತ. ಹೊರಗಡೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೆಚ್ಚು ಕಮ್ಮಿ ಒನ್ ಡೇ ಟ್ರಿಪ್ ಅಂತ. ಅರುಣ್ ವೆಯ್ಟ್ ನೋಡಿ, ಅರುಣ್ ಕೈಲಿ ಏನೇನಿದೆ. ಇಶಾಂತ್ ಒಂದು ಪೇರ್ ಆಫ್ ಕ್ಲೋತ್ ಇದೆ. ಆಮೇಲೆ ಆ ಕಡೆ ಏನೋ ಇಟ್ಕೊಂಡಿದ್ದಾರೆ, ಗ್ರೇಪ್ಸ್ ತಗೊಂಡಿದ್ದಾರೆ. ಸೊ ನಂದು ಇಲ್ಲಿ ಬ್ಯಾಗ್ ರೆಡಿ ಆಗಿದೆ ಆ್ಯಂಡ್ ವಾಟರ್ ಬಾಟಲು. ಇದಿಷ್ಟು ತಗೊಂಡು ನಾವು ಎಲ್ಲೋಗ್ತಿದ್ದೀವಿ ಗೊತ್ತಾ? ಐಕಿಯಾ ನೋಡಿಲ್ಲ, ನೋಡೋಣ ಅಂತ. ಯಾಕೆ ಇಷ್ಟೊಂದೆಲ್ಲ ತೊಗೊಂಡೋಗ್ತಿದ್ದೀವಿ ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ. ಒಂದು 45 ಮಿನಿಟ್ಸ್ ಜರ್ನಿ ಆಗುತ್ತೆ ಆ್ಯಂಡ್ ಅದು ತುಂಬ ದೊಡ್ಡದಂತೆ. ಸೊ ಅಲ್ಲೆಲ್ಲ ತಿರುಗಾಡಿ ಸ್ಟ್ರೈನ್ ಆಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ತಿನ್ಕೊಳ್ಬೋದು ಅಂತ. ಹೆಚ್ಚು ಕಮ್ಮಿ ಒನ್ ಡೇ ಟ್ರಿಪ್ ಥರ ಆಗುತ್ತೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಐಕಿಯಾ ಹೇಗಿದೆ ಅಂತ. ಎಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿದೆ, ಒಂದ್ಸಲ ಹೋಗಿ ನೋಡಿ ಅಂತ. ಸೊ ಹಾಗಾಗಿ ಇವತ್ತು ಹೋಗಿ ಅಲ್ಲಿ ಹೇಗಿದೆ ಅಂತ ನೋಡಿಕೊಂಡು ಇಷ್ಟ ಆದರೆ ಒಂದಷ್ಟು ಪರ್ಚೇಸ್. ಹಾಂ, ಫರ್ನಿಚರ್ಸ್ ಅದು ಮೇಯ್ನ್. ಆ್ಯಕ್ಚುಲಿ ಎಲ್ಲ ಥರನೂ ಸಿಗುತ್ತಲ್ವೇನ್ರಿ? ಸೊ ಇಷ್ಟ ಆದರೆ ಒಂದಷ್ಟು ಪರ್ಚೇಸ್ ಕೂಡ ಮಾಡ್ಕೊಂಡು ಬರೋಣ ಬನ್ನಿ. ಇಶಾನ್ ಎದೇಳು, ಐಕಿಯಾ ಬಂತು. ಇನ್ನೊಂದು ಎಷ್ಟು ಮಿನಿಟ್ಸ್ ಹೇಳು? 3-4 ಮಿನಿಟ್ಸ್. 6 ಮಿನಿಟ್ಸ್. 2.5 ಕಿಲೋಮೀಟರ್ ಸ್ಟ್ರೈಟ್ ಹೋಗಬೇಕು, ಆಮೇಲೆ ಲೆಫ್ಟ್ ತೆಗಿಬೇಕು. ಫ್ರೆಂಡ್ಸ್, ಆಲ್ಮೋಸ್ಟ್ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಶೆಕೆ ಇದೆ. ಕಾರಲ್ಲಿ ಕೂತಿದ್ದೀವಿ, AC ಹಾಕಿದ್ರು ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದೀವಿ. ಹಾಗೆ ಅವನು ಹೇಳ್ತಿದ್ದಾನೆ ಐಕಿಯಾ ಒಳಗಡೆ ಹೋದ್ಮೇಲೆ AC ಇರುತ್ತಲ್ಲ, ಸೊ ಅವಾಗ ಕೂಲ್ ಆಗುತ್ತೆ ಅಂತ. ಬಟ್ ತುಂಬ ಅಂದರೆ ತುಂಬ ಬಿಸಿಲು, ಹ್ಯುಮಿಡಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಸಮ್ಮರ್ ಅಂದಮೇಲೆ ಮುಂಬೈಯಲ್ಲಿ ಇದೆಲ್ಲ ಕಾಮನು. ಹಾಗೆ ಕ್ರೇಪ್ಸ್ ತೊಗೊಂಡು ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗ್ತಾ ಬಂತು. ಯಾಕಂತಂದ್ರೆ ಇನ್ನೇನು ಮಾಡೋದು, 45 ಮಿನಿಟ್ಸ್ ಹೆಂಗೆ ಟೈಮ್ ಪಾಸ್ ಮಾಡೋದು ನೋಡಿ. ತಿಂದು ಇನ್ನಿಷ್ಟು ಉಳಿಸಿದ್ದೀವಿ. ಇದ್ರ ಜೊತೆಗೆ ನಾನು ಈ ರೀತಿ ಬೇರೆ ತಿನ್ನಿಸ್ಬೇಕು. ಇಲ್ಲ ಅಂತಂದ್ರೆ ನೀವೇ ತಿನ್ಬಿಟ್ರಾ, ಅಯ್ಯೋ ನಂಗೆ ಕೊಡ್ಲೇ ಇಲ್ಲ ಅಂತಾರೆ ಅಲ್ವಾ? ಇದಕ್ಕೇನು ಕಮೆಂಟ್ ಇಲ್ವಾ? I reserve my comments. ಓಕೆ. ಸಖತ್ ಬಿಸಿಲಾಗ್ತಿದೆ ಅಲ್ವಾ? Almost reached, I guess. Huh? We have almost reached. ಇನ್ನ 4 ಮಿನಿಟ್ಸ್ ಇದೆ. Okay. ಹೋದ ತಕ್ಷಣ ಏನಾದರೂ ತಿನ್ಬಿಡ್ಬೇಕು ಅರುಣ್. ಲಂಚ್ ಟೈಮೇ ಆಗ್ಬಿಡ್ತಾ. ಫೋಕಸ್ ಮಾಡಲಿಲ್ಲ ಅಂತಂದ್ರೆ ಮಿಸ್ ಆಗ್ತಿದ್ರೆ ಐ ಡೋಂಟ್ ನೋ. 5 ಮಿನಿಟ್ಸ್ ತೋರಿಸ್ತಿದೆಪ್ಪ ಗೂಗಲ್ ಅಲ್ಲಿ. ತಗೊಳ್ಬೇಕು ಅಂತ ಗೊತ್ತಾ? ಇದೇನಾದ್ರೂ ಇದಕ್ಕೆ ಹೋಗ್ಬಿಟ್ರೆ ಓಕೆ. ವಾವ್, ಪಾರ್ಕಿಂಗ್ ಸಕ್ಕ ದೊಡ್ಡದವರು ಅಲ್ವಾ? ಈ ಸ್ಪೂನ್ಸ್ ತಗೊಳ್ಳೇಬೇಕು ನಾನು. ಪ್ಯಾಕ್ ಆಫ್ 4 19 ರುಪೀಸ್ ಅಂತೆ ನೋಡಿ ಅಲ್ವಾ? ಅದು ಇದು ಹಾಕೊಳ್ಳೋದಕ್ಕಾಗುತ್ತೆ, ಲೈಕ್ ಪೌಡರ್ಸು ಅದು ಇದು. ಪಾರ್ಕಿಂಗ್ ಆದಮೇಲೆ ಎಂಟ್ರೆನ್ಸಿಂದ ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು. ಜೊತೆಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀವಲ್ಲ, ಅದು QR ಕೋಡ್ನ ಅವ್ರಿಗೆ ತೋರಿಸಿದ್ಮೇಲೆ ನಮ್ಮನ್ನ ಅವ್ರು ಒಳಗಡೆ ಬಿಡ್ತಾರೆ. ಇದು ಎಂಟ್ರೆನ್ಸ್. ಇದು ಇಲ್ಲಿ ಬ್ಯಾಗೇಜ್ ಚೆಕಿಂಗ್ ಕೂಡ ಆಗುತ್ತೆ. ನಾವೇನಾದರೂ ಬ್ಯಾಗ್ ತೊಗೊಂಡೋದ್ರೆ ಅದನ್ನು ಸ್ಕ್ಯಾನ್ ಮಾಡ್ತಾರೆ ಆ್ಯಂಡ್ ಕಂಪ್ಲೀಟಾಗಿ ನಮ್ಮನ್ನ ಚೆಕ್ ಮಾಡಾದ್ಮೇಲೆ ಈ ರೀತಿ ಒಳಗಡೆ ಬಿಡ್ತಾರೆ. ಇದು ಐಕಿಯಾದ ಎಂಟ್ರೆನ್ಸು.
ಫಸ್ಟ್ ಫ್ಲೋರಿಂದ ಐಕಿಯಾ ಸ್ಟಾರ್ಟ್ ಆಗುತ್ತೆ ನಮಗೆ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಇದು ಸೆಂಟರ್ ಟೇಬಲ್ ಕಮ್ ಸ್ಟೋರೇಜ್. ಇದು ಒಂಥರ ಬಾಕ್ಸ್ ರೀತಿ ಇದೆ, ವುಡ್ಡು. 5000 ರೂಪೀಸ್ ಇದು. ತುಂಬಾ ಚೆನ್ನಾಗಿದೆ. ಸ್ಟೋರೇಜು ಮಾಡ್ಕೊಳ್ಬೋದು, ಸೆಂಟರ್ ಟೇಬಲ್ ಆಗು ಇರುತ್ತೆ ಇದು. ಬೇಕಿದ್ರೆ ಇದನ್ನು ಸೈಡ್ ಟೇಬಲ್ ಆಗು ಯೂಸ್ ಮಾಡ್ಕೊಳ್ಬೋದು, ಯಾವ್ದಾರ ಕಾರ್ನರಲ್ಲಿ ಇಡ್ಬೋದು. ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಅಲ್ಲಿಂದ ಇದು ಸೋಫಾ ಸೆಕ್ಷನ್. ನಿಮಗಿಲ್ಲಿ ಕಂಪ್ಲೀಟಾಗಿ ಸೋಫಾದೇ ಸಿಗುತ್ತೆ. ಸೋಫಾಗೆ ಆಗ್ಬೋದು, ಚೇರ್ಸ್ ಆಗ್ಬೋದು. ಆ್ಯಂಡ್ ವೀಕೆಂಡ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೇ ಹೋಗಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಇದ್ದರೆ ಮಾತ್ರ ಬಿಡೋದು. ವೀಕ್ ಡೇಸಲ್ಲಿ ನಾರ್ಮಲ್ ಆಗಿರುತ್ತೆ, ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ವೀಕೆಂಡ್ಸಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ. ನೆಕ್ಸ್ಟು ಇದೆಲ್ಲ ರೆಡಿಮೇಡ್ ಶೆಲ್ಫ್ಗಳು. ಆಗ ನಿಮ್ಮ ವಾಲ್ಗೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಳ್ಬೋದು. ತೊಗೊಂಡೋಗಿ ಜಸ್ಟ್ ಅದನ್ನು ನೈಲಲ್ಲೇ ಹ್ಯಾಂಗ್ ಮಾಡ್ಕೊಳ್ಬೋದು ಈಸಿಯಾಗಿ. ಅದಾದಮೇಲೆ ಈ ಥರ ಸುಮಾರು ಸೊಲ್ಯೂಷನ್ಸ್ ಸಿಗುತ್ತೆ. ಸೊಲ್ಯೂಷನ್ಸ್ ಅಂತಂದರೆ ಲೈಕ್ ಡೈನಿಂಗ್ ಹಾಲ್ ಆಗ್ಬೋದು, ಲಿವಿಂಗ್ ಏರಿಯಾ ಆಗ್ಬೋದು, ಬೆಡ್ರೂಮ್ಸ್ ಆಗ್ಬೋದು, ಯಾವ ರೀತಿ ಮಾಡ್ಬೋದು ಪ್ಲ್ಯಾನಿಂಗ್ ಅಂತ ಒಂದಷ್ಟು ಮಾಡಿಟ್ಟಿದ್ದಾರೆ. ನೆಕ್ಸ್ಟು ಲಿವಿಂಗ್ ಏರಿಯಾ ಯಾವ ರೀತಿ ಇರಬೇಕು ಅಂತ ಒಂದು ಕಂಪ್ಲೀಟ್ ಸೊಲ್ಯೂಷನ್ ತೋರಿಸ್ತೀನಿ. ಇದೊಂದು ಎಕ್ಸಾಂಪಲ್. ಈ ಥರ ನಿಮಗೆ ಪ್ಲೆಂಟಿ ಸಿಗುತ್ತೆ ಐಕಿಯಾದಲ್ಲಿ, ನಿಮಗೊಂದು ಐಡಿಯಾ ಬರುತ್ತೆ ನೋಡಿ. ಇದು ಕಂಪ್ಲೀಟ್ ಸೊಲ್ಯೂಷನ್ 45,000ಗೆ ಕೊಡ್ತಾರೆ. ಇಲ್ಲಿರೋ ಎಷ್ಟು ಥಿಂಗ್ಸ್ ಇಟ್ಟಿದ್ದಾರೋ ಅಷ್ಟು ಅವೈಲಬಿಲಿಟಿ ಇದೆ. ಸೊ ಇದನ್ನು ನೀವು ಬೇಕಾದರೆ ಡೈರೆಕ್ಟ್ ಇದಿಷ್ಟನ್ನು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಲಿವಿಂಗ್ ಏರಿಯಾನ ಇದೇ ರೀತಿ ಮೇಕ್ ಓವರ್ ಮಾಡ್ಕೊಳ್ಬೋದು. ಒನ್ ಮೋರ್ ಎಕ್ಸಾಂಪಲ್. ಇದು ಲಿವಿಂಗ್ ಏರಿಯಾನೇ. ಇದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ, ಯಾಕಂತಂದರೆ ಸ್ಪೇಸ್ ಸ್ವಲ್ಪ ದೊಡ್ಡದು ಬೇಕು ಇದಕ್ಕೆ. ಆ್ಯಂಡ್ ನೀವು ಸ್ಕ್ವೇರ್ ಫಿಟ್ ತೊಗೊಂಡು ಬಂದರೆ, ನಿಮ್ಮ ಮನೇಲಿ ಯಾವ್ಯಾವುದಕ್ಕೆ ನೀವು ಆರ್ಗನೈಸ್ ಮಾಡಿಸ್ಬೇಕು ಅಂತ ಸ್ಕ್ವೇರ್ ಫಿಟ್ ತೊಗೊಂಡು ಬಂದರೆ ಅದಕ್ಕೆ ತಕ್ಕಂತೆ ಸೊಲ್ಯೂಷನ್ ಮಾಡಿಕೊಡ್ತಾರೆ. ಇದು ನಂಗೆ ತುಂಬ ಇಷ್ಟ ಆಗಿದಂಥ ಸೈಡ್ ಲ್ಯಾಂಪ್. ತುಂಬಾ ಚೆನ್ನಾಗಿದೆ. ಲಿವಿಂಗ್ ಏರಿಯಾದಲ್ಲಿ ಇಟ್ಟರೆ ಒಳ್ಳೆ ಲುಕ್ ಕೊಡುತ್ತೆ ಇದು. ಐಕಿಯಾದಲ್ಲಿ ಫುಡ್ ಕೋರ್ಟ್ಗೆ ಹೋಗಬೇಕು ಅಂದಾಗ ನೀವು ಟ್ರಾಲಿನ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೋದು. ಯಾರು ಏನು ಎತ್ಕೊಳ್ಳೋದಿಲ್ಲ, ಅದಕ್ಕೆ ಅಂತ ಅದೊಂದು ಸೆಕ್ಷನ್ ಇಟ್ಟಿದ್ದಾರೆ. ಸೊ ನೀವು ಊಟ ಮಾಡ್ಕೊಂಡು ಬರೋ ತನಕ ನಿಮ್ಮ ಟ್ರಾಲಿ ಆ ಸೆಕ್ಷನಲ್ಲೇ ಇರುತ್ತೆ. ಫುಡ್ ಕೋರ್ಟು ತುಂಬ ದೊಡ್ಡದಾಗಿದೆ ಆ್ಯಂಡ್ ಹೈಜೆನಿಕ್ ಆಗಿದೆ. ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾಫಿ, ಟೀ ಜೊತೆಗೆ ಇನ್ಸ್ಟೆಂಟ್ ಕಾಫಿ ಕೂಡ ಅವೈಲಬಿಲಿಟಿ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ಕ್ಯೂ ಸಿಸ್ಟಮಲ್ಲೇ ಹೋಗಬೇಕು. ಈ ವೀಕೆಂಡ್ಸಲ್ಲಿ ಸ್ವಲ್ಪ ರಶ್ ಇರುತ್ತೆ. ಲಂಚ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಲೈಟಾಗಿ ನನಗೂ ಅರುಣ್ಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು. ಬಿಕಾಸ್ ಆಫ್ ರೀಸನ್ ಎವಿ ತೊಗೊಂಡಿದ್ದಾರೆ ನಮ್ಮ 3 ಜನದಿಂದ. ಹಾಂ, ಅನ್ನೆಸೆಸರಿಯಾಗಿ ಜಾಸ್ತಿ ಫುಡ್ ತೊಗೊಂಡ್ವಿ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಂದೆ ಅದು ಸ್ವಲ್ಪ ಆರ್ಗ್ಯುಮೆಂಟ್ ಜಾಸ್ತಿ ಆಯಿತು. ಫೈನಲಿ ನಾವು ಇಷ್ಟಕ್ಕೆ 940 ರೂಪೀಸ್ ಕೊಟ್ಟಿದ್ವಿ, ಅಂದರೆ 940 ರೂಪೀಸ್. ನೆಸೆಸಿಟಿ ಇರಲಿಲ್ಲ ಇಷ್ಟೊಂದು ಅಂತ ನನಗನ್ನಿಸ್ತು. ಫೈನಲಿ ನಾವು ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀನಿ. ವೆಜಿಟೇಬಲ್ ಸಲಾಡ್, ದಾಲ್ ಮಖ್ನಿ, ಕೇಕ್, ನಗೆಟ್ಸ್, ಮತ್ತು ಇದು ಸ್ವೀಡನ್ ಅವ್ರದ್ದು ಇದು ಮೀಟ್ ಬಾಲ್ಸ್ ಏನೋ ಒಂದು ಪ್ಲೇಟ್ ಇತ್ತು, ಅದನ್ನು ಪರ್ಚೇಸ್ ಮಾಡಿರೋದು. ಚಿಕನ್ ನಗೆಟ್ಸ್ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಅದಕ್ಕೆ ಆರ್ಗ್ಯುಮೆಂಟ್ ಆಗಿದ್ದು.
ಆ್ಯಕ್ಚುಲಿ ಎಷ್ಟು ಪೀಸ್ ಇದು 6 ಪೀಸಾ 6 ಪೀಸ್ಗೆ 150 ರುಪೀಸು 6 ಪೀಸ್ 90 rupees. 6 ಪೀಸು 90, 12 ಪೀಸು 150. 18 ಪೀಸ್ 200. ಇದಕ್ಕೆ ಆರ್ಗ್ಯುಮೆಂಟ್ ಆಗಿದ್ದು. ಆ್ಯಕ್ಚುಲಿ ನನಗೆ ಇಷ್ಟ ಇರಲಿಲ್ಲ, ನಾನು ಬೇಡ ಅಂತ ಹೇಳ್ತಿದ್ದೆ, ಬಟ್ ಅರುಣ್ ಬೇಕೇ ಬೇಕು ಅಂತ ಇದು ತೊಗೊಂಡಿದ್ದು. ನೋ ಪ್ರಾಬ್ಲಮ್, ಡೋಂಟ್ ವರಿ. ವಾಟ್ ಹ್ಯಾಪನ್? ನಥಿಂಗ್. ಫ್ರೆಂಡ್ಸ್, ಇದು ಮೀಟ್ ಬಾಲ್ಸ್, ಅದಕ್ಕೇನೋ ಒಂದಿಷ್ಟು ಸಾಸ್ ಹಾಕಿದ್ದಾರೆ. ಟ್ರೈ ಮಾಡೋಣ ಹೆಂಗಿದೆ ಅಂತ. ಅಂತ ಏನು ಸ್ಪೈಸಿ ಇಲ್ಲ, ಆ್ಯಕ್ಚುಲಿ ಯಾವುದು ಸ್ಪೈಸಿ ಅಂತಲೇ ಅನ್ನಿಸ್ತಾ ಇಲ್ಲ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸ್ವೀಡನ್ ಟೇಸ್ಟ್ ಮಾಡಬೇಕು, ಅಲ್ಲಿದ್ದು ರೆಸಿಪಿ ನೋಡಬೇಕು ಅಂದರೆ ಐಕಿಯಾಗೆ ಬರಬೇಕು. ನೀವು ಪರ್ಚೇಸ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಐಕಿಯಾಗೆ ಬನ್ನಿ. ಇಲ್ಲಿ ರೆಸ್ಟೋರೆಂಟಲ್ಲಿ ಫುಡ್ಡೆಲ್ಲ ಟ್ರೈ ಮಾಡಿ, ರಿಯಲಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಿಜ ಇಷ್ಟ ಆಗ್ತಿಲ್ಲ, ಅದೇನಂತ ತಿಂತಾರೋ ಅಲ್ಲಿ ಅವರು. ಏನಂತ ಬೋರ್ಡ್ ಹಾಕಿರೋದು ಇದು? ಸ್ವೀಡನ್. ಅದನ್ನೇ ಹೇಳಿದ್ದು ಅಲ್ಲಿ. ದೇ ಪ್ರಿಫರ್ ಹೆಲ್ತಿ ಫುಡ್ಸ್. ಇವೆಲ್ಲ ಮೀಟ್ ಬಾಲ್ಸ್ ಒಂದು ಚೆನ್ನಾಗಿದೆ, ಅದೇನೋ ಸಾಸಲ್ಲಿರೋದು. ಅದ್ರ ಪಕ್ಕ ಇರೋ ಇದಿರೋದೇನು ವೆಜಿಟೇಬಲ್ಸ್ ಆಗ್ಬೋದು. ಆಮೇಲೆ ಅದೇನೋ ಒಂಥರ ಇದೆ. ಈ ಕಡೆ ಐಸ್ ಕ್ರೀಮು ಅಲ್ಲ, ಆ ಕಡೆ ಹಲ್ವಾನೂ ಅಲ್ಲ, ಅದಕ್ಕೆ ಸ್ವೀಟು ಗೀಟು ಏನೂ ಇಲ್ಲ. ಪಕ್ಕ ಸ್ವಲ್ಪ ಜಾಮ್ ಹಾಕಿದ್ದಾರೆ, ಅದು ಚೆನ್ನಾಗಿದೆ ಟೋಟಲಿ. ಸೊ ಏನೋ ಒಂದು ಸ್ವೀಡನ್ದು ಟೇಸ್ಟ್ ಮಾಡಿದೆ ಅಂತ ಅನ್ನಿಸ್ತು. ಏನೋ ಹೇಳ್ತಾರಲ್ಲ ದೂರದ ಬೆಟ್ಟ ನುಣ್ಣಿಗೆ ಅಂತ, ಆ ಥರ ಒಂದು ಅದು ಫಾರಿನ್ ಫುಡ್ ಹಂಗಿರುತ್ತೆ ಹಿಂಗಿರುತ್ತೆ ಅನ್ಕೋತೀವಿ, ಬಟ್ ನಮ್ಗೆ ನಿಜ ಇಷ್ಟ ಆಗಲಿಲ್ಲ. ನಮ್ಮ ಊಟ ನಮಗೆ ಚೆಂದ. ತಿಂದಿರಾ? ಅರುಣಂದು ಕಾಂಬಿನೇಷನ್ ಡಬ್ಬ, ಜಾಮ್ ಜೊತೆ ತರಕಾರಿ ತಿನ್ನೋದೆ ಯಪ್ಪ ಆಗ್ತಿಲ್ಲ. ಮೀಟ್ ಬಾಲ್ಸ್ ತಿನ್ನೋ, ಜಾಮ್ ತಿನ್ನೋಂದಿದ್ದು ನಾನು ರೈಸ್ ದಾಲ್ ತಿಂತೀನಿ. ಐ ವಾಂಟ್ ದಿಸ್. ಇದು ಚೆನ್ನಾಗಿಲ್ವಾ? ಮೀಟ್ ಬಾಲ್ ಚೆನ್ನಾಗಿದೆ. ಮೇನೇ ಮೀಟ್ ಬಾಲ್ಸ್ ಅಲ್ವಾ, ಅದು ಸೈಡ್ ಸುಮ್ಮನೆ. ಫ್ರೆಂಡ್ಸ್, ಐಕಿಯಾಗೆ ಬಂದಮೇಲೆ ಅಂಥ ಏನು ನಿಮಗೆ ವೆರೈಟೀಸ್ ಫುಡ್ ಸಿಗೋಲ್ಲ, ಬರೀ ಲಿಮಿಟೆಡು. ಬಟ್ ಅದರಲ್ಲೆಲ್ಲ ಚೆನ್ನಾಗಿದೆ. ದಾಲ್ ಮಖನಿ ಕಂಪಲ್ಸರಿ ಇಟ್ಟಿರ್ತಾರೆ. ಅದು ಬಿಟ್ಟರೆ 2 ಥರ ಕೇಕ್ ಇರುತ್ತೆ, ಮತ್ತು ಮೀಟ್ ಬಾಲ್ಸು ಅಥವಾ ವೆಜ್ ಬಾಲ್ಸ್ ಈ ರೀತಿ ಇರುತ್ತೆ ಸ್ವೀಡನ್ದು. ರಿಯಲಿ ಅದು ನಮ್ಗೆ ಇಷ್ಟ ಆಗೋದಿಲ್ಲ. ನೀವೇನಾದರೂ ಸ್ವೀಡನ್ ಫುಡ್ಡು ಟೇಸ್ಟ್ ಮಾಡಬೇಕು ಅಂದರೆ ಅಷ್ಟೇ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬೇಡವೇ ಬೇಡ. ಆಮೇಲೆ ಡೋಂಟ್ ಫರ್ಗೆಟ್ ಟು ಬ್ರಿಂಗ್ ದಟ್ ವಾಟರ್ ಬಾಟಲ್. ನಾವು ತರೋದು ಮಾಡ್ತೀವಿ. ನಮಗೆ 1/2 ಲೀಟರ್ ವಾಟರ್ ಬಾಟ್ಲಿಗೆ 50 ರುಪೀಸ್ ಆಯಿತು. ಸೊ ಮನೆಯಿಂದ ಒಂದು ವಾಟರ್ ಬಾಟ್ಲ್ ತರೋದು ತುಂಬಾ ಬೆಸ್ಟ್ ಅನಿಸುತ್ತೆ. ಅರ್ಧ ಲೀಟ್ರ್ ನೀರು ಒಬ್ರಿಗೆ ಸಾಕಾಗೋದಿಲ್ಲ. ಇದು 50 ರುಪೀಸ್. ಇದು ಮಿಕ್ಕಿದ ಫುಡ್ಡೆಲ್ಲ ಚೆನ್ನಾಗಿದೆ, ಎಕ್ಸೆಪ್ಟ್ ದಟ್ ಸ್ವೀಡನ್ದು ಅವ್ರದ್ದು ಪರ್ಟಿಕ್ಯುಲರ್ ಟೇಸ್ಟ್ ಅದು ನಮ್ಗೆ ಇಷ್ಟ ಆಗಿಲ್ಲ. ನಗೆಟ್ಸು ಚೆನ್ನಾಗಿತ್ತು. ಕೇಕ್ ಅಂತೂ ಆಸಮ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಕೇಕು. ಆ ಕೇಕದ್ದು ರಿಯಲ್ ನಮಗೆ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಇಲ್ಲಿ ತಿನ್ನಬೇಕು. ತುಂಬಾ ಚೆನ್ನಾಗಿದೆ. 120 ರುಪೀಸ್ ಕೊಟ್ಟು ತೊಗೊಂಡ್ವಿ ಕೇಕು. ಸ್ವಲ್ಪ ದೊಡ್ಡ ಪೀಸೇ ಇತ್ತು, ತುಂಬಾ ವರ್ತ್ ಅಂತ ಅನ್ನಿಸ್ತು. ಫ್ರೆಂಡ್ಸ್, ಬೆಸ್ಟ್ ಪಾರ್ಟ್ ಐಕಿಯಾ ಫುಡ್ ಕೋರ್ಟಲ್ಲಿ ಏನು ಅಂತಂದರೆ ಸೆಲ್ಫ್ ಸರ್ವಿಸ್. ನಾವೇ ಪಿಕಪ್ ಮಾಡಬೇಕು ಆ್ಯಂಡ್ ನಾವೇ ಡ್ರಾಪ್ ಮಾಡಬೇಕು ವೆಸಲ್ಸ್ ಎಲ್ಲನೂ. ಅಲ್ಲಿಂದ ನಾವು ಡೈನಿಂಗ್ ಹಾಲ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ಕಂಪ್ಲೀಟಾಗಿ ಡೈನಿಂಗ್ ಟೇಬಲ್ ಮೇಲೆ ಏನೇನು ಆರ್ಗನೈಸ್ ಮಾಡ್ತೀವಿ ಆ ರೀತಿ ಅವೈಲಬಿಲಿಟಿ ಇದೆ. ಲೈಕ್ ಸ್ಪೂನ್ಸ್ ಆಗ್ಬೋದು, ಪೋರ್ಕ್ ಆಗ್ಬೋದು, ಆ್ಯಂಡ್ ಕಟರ್ ಆಗ್ಬೋದು, ಈ ರೀತಿ ಎಲ್ಲ ಅವೈಲಬಿಲಿಟಿ ಇದೆ. ಆಮೇಲೆ ಪ್ಲೇಟ್ಸು, ಸ್ಮಾಲ್ ಪ್ಲೇಟ್ಸು, ಕಪ್ಸು, ರೈಸ್ ಬೌಲ್ಸ್ ಈ ರೀತಿ
ನೆಕ್ಸ್ಟ್ ಸೆಕ್ಷನ್ನು ಮ್ಯಾಟ್ರಸ್ ಸೆಕ್ಷನ್. ಇಲ್ಲಿ ಕಂಪ್ಲೀಟಾಗಿ ಬೆಡ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ಪಿಲ್ಲೋಸ್ ಆಗ್ಬೋದು, ಮ್ಯಾಟ್ರಸ್ ಆಗ್ಬೋದು, ಬೆಡ್ಶೀಟು, ಬ್ರೆಸ್ಟ್ ಸ್ಪ್ರೆಡ್ಡು, ಈ ರೀತಿ ಪಿಲ್ಲೋ ಕವರು ಪ್ರತಿಯೊಂದು ಅದಕ್ಕೆ ರಿಲೇಟೆಡ್ ಆದಂಥ ಸಿಗುತ್ತೆ. ಈವನ್ ಕರ್ಟನ್ಸು ಅವೈಲಬಿಲಿಟಿ ಇದೆ. ಆಮೇಲೆ ನೆಟ್ಟು, ಮಸ್ಕಿಟೋ ನೆಟ್ಸ್ ಇದೆಯಲ್ಲ ಅದು ಅವೈಲಬಿಲಿಟಿ ಇದೆ. ಪ್ರತಿಯೊಂದನ್ನು ಸಪ್ರೇಟ್ ಸೆಕ್ಷನ್ ಮಾಡಿದ್ದಾರೆ. ಅರುಣ್ ಕುಮಾರ್ ಏನು ಮಾಡ್ತಾರದು? ಹಾಫ್ ಆನ್ ಅವರಿಂದ ಒಂದು ಫ್ರೇಮ್ ಸರ್ಚ್ ಮಾಡ್ತಿದ್ದಾರೆ, ಇನ್ನೂ ಮುಗಿಲಿಲ್ಲ. ಇದು ಬರೀ ಫ್ರೇಮ್ ಸೆಕ್ಷನ್ನು. ಮಿರರ್ಗಾದರೂ ಹಾಕ್ಕೊಳ್ಬೋದು ಅಥವಾ ಫೋಟೋಸ್ಗಾದರೂ ಹಾಕ್ಕೊಳ್ಬೋದು. ಓಡಾಡಿ ಕಾಲು ನೋವು ಬಂತು. ಅರ್ಧದಷ್ಟು ಕಂಪ್ಲೀಟ್ ಮಾಡಲಿಲ್ಲ ಸೀರಿಯಸ್ಸಾಗಿ ಹೇಳಬೇಕು ಅಂತಂದರೆ. ಆ್ಯಂಡ್ ಇಲ್ಲಿ ಹೇಗಾಗಿದೆ ನಂದು ಮಾಸ್ಕ್ ಹಾಕಿ ಓ ಮೈ ಗಾಡ್, ನೋಸ್ ನೋಡಿ ಅರುಣ್ ಅಲ್ವಾ? ಇದು ಮಾಸ್ಕ್ ಹಾಕಿದ್ನಲ್ಲ ಅದು ಪ್ರೆಸ್ಸಿಂಗ್ ಇರುತ್ತಲ್ಲ, ಅದು ಇದಾಗಿದೆ. ಹಾಂ, ಸೊ ನಾವು ಎಷ್ಟು ಮಧ್ಯಾಹ್ನ ಬಂದಿದ್ದು, ಸುತ್ತಾ ಇದ್ದೀವಿ, ಮುಗಿತಾನೇ ಇಲ್ಲ. ಯೂಜ್ ಆಗಿದೆ. ಹೊಸ್ದಾಗಿ ಮನೆ ತಗೊಳ್ಳೋರು ಅಥವಾ ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋರು ಅದಕ್ಕಿಂತ ಮುಂಚೆ ಒಂದು ಸಲ ಐಕಿಯಾಗೆ ಬನ್ನಿ. ಡೆಫಿನೆಟಾಗಿ ಚೆನ್ನಾಗಿ ಇಷ್ಟ ಆಗುತ್ತೆ. ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಏನು ಅಂತ. ಆ್ಯಂಡ್ ಲೋಯೆಸ್ಟ್ ಪ್ರೈಸಲ್ಲೂ ನಿಮಗೆ ಅದನ್ನು ನೀಟಾಗಿ ಸೆಟಪ್ ಮಾಡಿಕೊಡ್ತಾರೆ. ಒಳ್ಳೆ ಕ್ವಾಲಿಟಿ ಹೋಗಬೇಕು ಅಂದರೆ ಮತ್ತೆ ಅದು ಹೈ ಪ್ರೈಸ್ ಆಗುತ್ತೆ. ಬಟ್ ಲೋ ಪ್ರೈಸಲ್ಲೂ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಅದೊಂದು ಖುಷಿಯಾಗುತ್ತೆ. ನಾನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೀರಿಯಸ್ಲಿ ನನ್ನ ಕೈ ಆಗಲಿಲ್ಲ. ಮೇ ಬಿ ನೀಟಾಗಿ ಕವರ್ ಮಾಡಬೇಕು ಅಂದರೆ ಒಂದು 3 days ಬೇಕೇನೋ, ಅಷ್ಟು ದೊಡ್ಡದು. ಒಂಥರ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಚೆನ್ನಾಗಿದೆ. ಕಾಲುಗಳಿಗಂತೂ ತುಂಬ ನೋವು ಬಂದಿದೆ. ರಾತ್ರಿ ಅದು ಏನಾಗುತ್ತೋ ಗೊತ್ತಿಲ್ಲ. ಮೇ ಬಿ ಒಂದು 2 days ರೆಸ್ಟ್ ತೊಗೊಳ್ಬೇಕು ನಾನು, ಅಷ್ಟು ಪೇಯ್ನ್ ಆಗ್ತಿದೆ ಓಡಾಡಿ. ಸೊ ಈಗ ಒಂದು ಲೆವೆಲಿಗೆ ಮುಗಿಸಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಯಾವುದಾದ್ರು ನೋಡಿಕೊಂಡು ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅರುಣ್ ಮಾತ್ರ ಹಾಫ್ ಆನ್ ಅವರಿಂದ ಒಂದು ಫ್ರೇಮ್ ತೊಗೊಳೋದಕ್ಕೆ ಹುಡುಕ್ತಾನೇ ಇದ್ದಾರೆ. ನೋಡೋಣ ಫೈನಲ್ ಆಗಿ ಅವ್ರು ತೊಗೋತಾರೋ ಇಲ್ವೋ ಅಂತ. ಶಾಪಿಂಗ್ ಮುಗಿದ್ಮೇಲೆ ಎಂಡಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇಟ್ಟಿದ್ದಾರೆ. ಐಕಿಯಾ ಕಂಪ್ಲೀಟ್ಲಿ ಪ್ಲ್ಯಾಂಡೆಡ್ ಮಾರ್ಕೆಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ. ಅದು ನಮ್ಮ ಟ್ರಾಲಿ ನೋಡಿ ನಾನು ಅಷ್ಟು ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ನಾವು ಈವ್ನಿಂಗು ಐಸ್ ಕ್ರೀಮ್ ತೊಗೊಂಡಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಇದು ಫುಡ್ ಕೋರ್ಟ್ ಅಲ್ಲ, ನಾವು ಮಧ್ಯಾಹ್ನ ಲಂಚ್ ಮಾಡಿದ್ರಲ್ಲಿ ಬರೀ ಮೀಲ್ಸ್ ಮಾತ್ರ ಸಿಗುತ್ತೆ. ಇದು ಬರೀ ಸ್ನ್ಯಾಕ್ಸ್ ಸಿಗುವಂಥ ಪ್ಲೇಸು. ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗೀತು. 7:45 ಆಗಿದೆ ಎಕ್ಸಾಕ್ಟಾಗಿ ಟೈಮು. ಸೊ ಇವಾಗ ಹೊರಡಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬೆಳಗ್ಗೆ 11:55ಗೆ ಬಂದಿದ್ದು ಐಕಿಯಾ ಒಳಗಡೆ. ಇಷ್ಟೋ ತನಕ ಬರೀ ಸುತ್ತಾಡೋದೇ ಆಯಿತು. ಸೀರಿಯಸ್ಲಿ ಕಾಲು ನೋವು ಬರುತ್ತೆ, ತುಂಬ ಅಂದರೆ ತುಂಬ ಕಾಲು ನೋವು ಬರುತ್ತೆ. ಆ್ಯಂಡ್ ಫುಡ್ ಕೂಡ ಚೆನ್ನಾಗಿತ್ತು. ಬೆಳಗ್ಗೆ ಬಂದರೆ ಮೇ ಬಿ ರಾತ್ರಿ ತನಕ ಪರ್ಚೇಸ್ ಮಾಡೋಷ್ಟು ಥಿಂಗ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ನೀಟಾಗಿ ಒಂದು ಬಿಡ್ದಂತೆ ನೋಡ್ತೀನಿ ಅಂದರೆ ಒಂದು 3 days ಬೇಕೇನೋ, ಅಷ್ಟು ಥಿಂಗ್ಸ್ ಇಟ್ಟಿದ್ದಾರೆ. ಎಲ್ಲಾದ್ರ ಮೇಲೆ ಒಳ್ಳೊಳ್ಳೆ ಆಫರ್ಸ್ ಇದೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ತುಂಬ ದಿನ ಅಂದ್ಕೊಂಡಿದ್ದೆ ಐಕಿಯಾಗೆ ಬರಬೇಕು, ನೋಡಬೇಕು ಯಾವ ರೀತಿ ಇದೆ ಅಂತ. ಫೈನಲಿ ಅದು ನೋಡಾಯಿತು. ಶಾಪಿಂಗ್ ಕೂಡ ಮಾಡಿದ್ದೀನಿ. ನೆಕ್ಸ್ಟು ಇದ್ರಲ್ಲಿ ಹೇಳ್ತೀನಿ ಯಾವ್ಯಾವುದು ಹೆಂಗೆ ಆಫರಲ್ಲಿ ತೊಗೊಂಡಿದ್ದೀನಿ ಅಂತ, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಮನೆಗೆ ಹೊರಡೋಣ, ಬನ್ನಿ. ಫ್ರೆಂಡ್ಸ್, ಮನೆಗೆ ಬಂದ್ವಿ. 9 ಗಂಟೆ ಆಗಿದೆ. ಸೊ ನಾವು ತಂದಿರೋ ಥಿಂಗ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಸದ್ಯಕ್ಕೆ ಈಗ ಡಿನ್ನರ್ ರೆಡಿ ಮಾಡಬೇಕು. ಬೆಳಗ್ಗೆ ಗ್ರೇವಿ ಇತ್ತು, ಅದಕ್ಕೆ ಈಗ ರೈಸ್ ಕುಕ್ ಮಾಡಿಬಿಟ್ರೆ ಆಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಶೇರ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಬಾಯ್.